ಇದು ಟಿವಿ5 ಕನ್ನಡದ ಅತಿದೊಡ್ಡ ಇಂಪ್ಯಾಕ್ಟ್ ಸ್ಟೋರಿ. ರಾಜ್ಯದ ಡಾಬಾಗಳಿಗೆ ಆಹಾರ ಸಂರಕ್ಷಣೆ ಇಲಾಖೆ ಶಾಕ್ ಕೊಡ್ತಾ ಇದೆ. ಡಾಬಾಗಳಲ್ಲಿ ಕಳಪೆ ಗುಣಮಟ್ಟದ ಎಣ್ಣೆ ಬಳಕೆ ಮಾಡಲಾಗ್ತಿತ್ತು ಅನ್ನುವಂತ ಆರೋಪ ಆಯಿತು. ಇದು ಟಿವಿ5 ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಬಿತ್ತರಿಸಿತು. ತುಮಕೂರಿನ ಡಾಬಾವೊಂದರಲ್ಲಿ ಕಲಬೆರಕೆ ಎಣ್ಣೆ ಬಳಕೆ ಈ ಬಗ್ಗೆ ಟಿವಿ5 ಕನ್ನಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತು. ಈ ಹಿನ್ನೆಲೆಯಲ್ಲಿ ಡಾಬಾಗಳಲ್ಲಿ ಆಹಾರ ಗುಣಮಟ್ಟ ಪರಿಶೀಲನೆಗೆ ಆದೇಶವನ್ನು ಮಾಡಲಾಗಿದೆ. ರಸ್ತೆ ಬದಿಯ ಡಾಬಾಗಳಲ್ಲಿ ಕಳಪೆ ಗುಣಮಟ್ಟದ ಬಗ್ಗೆ ದೂರು ನೀಡಲಾಗಿತ್ತು. ಹೀಗಾಗಿ ಡಾಬಾಗಳ ಮೇಲೆ ಕಣ್ಣಿಟ್ಟ ಆಹಾರ ಸಂರಕ್ಷಣಾ ಇಲಾಖೆ ಡಾಬಾಗಳಲ್ಲಿ ಆಹಾರ ತಪಾಸಣೆ ಮಾದರಿಯನ್ನು ಸಂಗ್ರಹಿಸುವುದಕ್ಕೆ ನಿರ್ದೇಶನ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಡಾಬಾಗಳ ಪರಿಶೀಲನೆಗೆ ಸೂಚನೆಯನ್ನು ನೀಡಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಮಂಡಳಿಯ ಆಯುಕ್ತರಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಆಯುಕ್ತ ಶ್ರೀನಿವಾಸರಿಂದ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ನೀಡಲಾಗಿದೆ. ಆಯುಕ್ತ ಶ್ರೀನಿವಾಸರಿಂದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿರೋದು ನೋಡಿ. ರಸ್ತೆ ಬದಿಯ ಡಾಬಾಗಳಲ್ಲಿ ನಾವು ಚೆನ್ನಾಗಿರುತ್ತೆ ಅಂತ ಹೋಗಿ ತಿಂತಾ ಇದ್ವಿ, ಬಟ್ ಅಲ್ಲೆಲ್ಲ ಎಣ್ಣೆ ಯಾವುದನ್ನು ಬಳಕೆ ಮಾಡ್ತಾ ಇದ್ರು ಬಡಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಟಿವಿ5 ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ಅದಾದಮೇಲೆ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಹೋಗಿದ್ರು, ಆ ಡಾಬಾ ಮಾಲೀಕರಿಗೆ ಫೈನ್ ಎಲ್ಲ ಹಾಕಿದ್ರು. ಇದೀಗ ಮತ್ತಷ್ಟು ಎಚ್ಚೆತ್ತುಕೊಳ್ತಾ ಇರುವಂಥದ್ದು ಅಧಿಕಾರಿಗಳು. ಇದೀಗ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ರಾಜ್ಯದಾದ್ಯಂತ ಡಾಬಾಗಳ ಪರಿಶೀಲನೆಗೆ ಸೂಚನೆಯನ್ನು ನೀಡಲಾಗಿದೆ. ಎಲ್ಲ ಡಾಬಾಗಳ ಪರಿಶೀಲನೆ ಆಗಬೇಕು ಅಂತ, ಯಾಕಂದರೆ ನಾವು ತಿನ್ನುವಂಥ ಆಹಾರ ಗುಣಮಟ್ಟವಾಗಿರಬೇಕು. ಇತ್ತೀಚೆಗೆ ನಾವು ತಿಂತಾ ಇರೋದೇ ವಿಷ, ಅಂಥದ್ರಲ್ಲಿ ಇನ್ನೂ ಈ ಥರದ ಕಲಬೆರಕೆಯನ್ನೆಲ್ಲ ಬಳಕೆ ಮಾಡಿಬಿಟ್ರೆ ಒಂದು 60 ವರ್ಷ ಬದುಕೋರು 35 ವರ್ಷಕ್ಕೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಆಲ್ರೆಡಿ. ಸೊ ಹಾಗಾಗಿ ನಾವು ತಿಂತಾ ಇರುವಂಥ ಆಹಾರಗಳು ಹೇಗಿದೆ, ಏನು ಎತ್ತ ಅನ್ನೋದನ್ನ ಮೊದಲು ಗಮನ ಹರಿಸಬೇಕಾಗತ್ತೆ. ಇದೀಗ ರಾಜ್ಯದಾದ್ಯಂತ ಡಾಬಾಗಳ ಪರಿಶೀಲನೆಗೆ ಸೂಚನೆಯನ್ನು ನೀಡಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಮಂಡಳಿ ಆಯುಕ್ತರಿಂದ ಸುತ್ತೋಲೆಯನ್ನು ಹೊರಡಿಸಿರೋದು. ಚೆಕ್ ಮಾಡಬೇಕು ಎಲ್ಲ ಡಾಬಾಗಳಲ್ಲಿ, ಹೋಟೆಲ್ಗಳಲ್ಲಿ ಕ್ಲೀನೆನ್ಸ್ ಹೆಂಗಿದೆ, ಹೆಂಗೆ ಮೇಂಟೆನೆನ್ಸ್ ಇದೆ, ಇದನ್ನೆಲ್ಲ ನೋಡಲೇಬೇಕು. ಯಾಕಂದರೆ ನಮಗೆ ಕಲರ್ ಆಗಿ ಪ್ಲೇಟಲ್ಲಿ ತಂದು ಇಡೋದು ಗೊತ್ತಾಗುತ್ತೆ, ಬಟ್ ಅಡುಗೆ ಮನೆಯಲ್ಲಿ ಇನ್ನೇನೇನು ಕೊಳೆತು ಬಿದ್ದಿರುತ್ತೋ, ಇನ್ನೇನೇನು ಹುಳ ಬಿದ್ದಿರುತ್ತೋ ಇದು ನಮ್ಗಳಿಗೆ ಗೊತ್ತಾಗಲ್ಲ. ಬಟ್ ಈಗ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ನೋಡಿ, ತುಮಕೂರು ಡಾಬಾದ್ದು. ಇದ್ರ ಬಗ್ಗೆ ನಿಮ್ಮ ಟಿವಿ5 ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದೇನು ಎಣ್ಣೆನಾ ಅಥವಾ ವಿಷನಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದ ಹಾಗೆಯೇ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಇದೀಗ ಪರಿಶೀಲನೆಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಮಂಡಳಿ ಆಯುಕ್ತರಿಂದ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಆಯುಕ್ತ ಶ್ರೀನಿವಾಸರಿಂದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಅಟ್ಲೀಸ್ಟ್ ಇನ್ಮೇಲಾದ್ರೂ ಸ್ವಲ್ಪ ಡಾಬಾದವರು ಮೇಂಟೆನೆನ್ಸ್ ಮಾಡಿ, ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ಬರ್ತಾ ಇರ್ತಾರೆ. ದುಡ್ಡೇ ಕೊಡ್ತಿನ್ನೋದೇನು ಪುಕ್ಷಟ್ಟೆ ಅಂತೂ ತಿನ್ನಲ್ಲ ಅಲ್ಲ. ಹೀಗಿರ್ಬೇಕಾದ್ರೆ ಬೇರೆಯವ್ರ ಜೀವದ ಜೊತೆಗೆ ಚೆಲ್ಲಾಟ ಯಾಕೆ ಆಡೋಕ್ಕೆ ಹೋಗ್ತೀರಾ? ಡಾಬಾಗಳಲ್ಲಿ ಆಹಾರ ಗುಣಮಟ್ಟ ಪರಿಶೀಲನೆಗೆ ಆದೇಶ, ಆಹಾರ ತಪಾಸಣೆ ಮಾದರಿ ಸಂಗ್ರಹಿಸುವುದಕ್ಕೆ ನಿರ್ದೇಶನವನ್ನು ನೀಡಲಾಗಿದೆ.